ನಾನು ಮುಖ್ಯಮಂತ್ರಿಗಳ ನಾವೆಲ್ಲ ಕರೆದು ಅಧಿಕಾರಿಗಳು ಕರೆದು ಅದು ಯಾವ ರೀತಿ ಸರಿ ನಮಸ್ಕಾರ ವೀಕ್ಷಕರೇ, ಇದು ವಾಯ್ಸ್ ಆಫ್ ವಿಜಯನಗರ. ರಾಜ್ಯ ಸರ್ಕಾರದ ಹೊಸ ಜಾಹೀರಾತು ನೀತಿ 2026ರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸ್ಥಳೀಯ ಪತ್ರಿಕೆಗಳಿಗೆ ಆಗಬಹುದಾದ ತೊಂದರೆಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ಪತ್ರಿಕಾ ಸಂಪಾದಕರು ಸರ್ಕಾರದ ಗಮನ ಸೆಳೆದಿದ್ದಾರೆ. ಹೊಸಪೇಟೆಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ಇದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭರವಸೆಯ ಪ್ರತಿಕ್ರಿಯೆ ನೀಡಿದ್ದಾರೆ. ಪತ್ರಿಕೆ ಸಂಪಾದಕರೇ ಹಾಗೂ ವಿಜಯನಗರ ಜಿಲ್ಲಾ ಇವತ್ತು ಸೇರಿದ್ದೀವಿ. ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ನೋವಿನ ಧ್ವನಿಯನ್ನ ಪತ್ರದ ಮುಖಾಂತರ ಇವತ್ತು ಸಿದ್ದರಾಮಯ್ಯ ಅವರಿಗೆ ಪತ್ರಿಕೆಯಲ್ಲಿ ಆಗಮಿಸಿದ್ದೀವಿ. ಇವತ್ತು PRAG ಪತ್ರಿಕೆಯ ಹಲವಾರು ಹೊಸ ಯೋಜನೆಗಳು ಸರ್ಕಾರ ನೀಡಿರ್ತಕ್ಕಂಥ 2 ವರ್ಷ ಮಾಡಿರ್ತಕ್ಕ 1 ವರ್ಷ ಇದ್ದದ್ದನ್ನ 2 ವರ್ಷ ಮಾಡಿರೋದ್ರಿಂದ ನಮ್ಮ ಪತ್ರಿಕೆಗಳಿಗೆ ಪ್ರಾದೇಶಿಕ ಮತ್ತು ಗಡಿ ಭಾಗ ಎಲ್ಲಾ ಪತ್ರಿಕೆಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಪತ್ರಿಕೆಯ ರಂಗದಲ್ಲಿ ಬರ್ತಕ್ಕಂಥ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ದೊಡ್ಡ ಪತ್ರಿಕೆಗಳಕ್ಕಿಂತ ಸಣ್ಣ ಪತ್ರಿಕೆಗಳ ಪ್ರಭಾವ ತುಂಬಾ ಹೆಚ್ಚಾಗಿದೆ. ಸಣ್ಣ ಚಿಕ್ಕ ಸುದ್ದಿ, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಸುದ್ದಿಗಳನ್ನು ಕೂಡ ಇವತ್ತು ಮನೆ ಮನೆಗೆ ತಲುಪತಕ್ಕಂಥ ಅಧಿಕಾರಿಗಳ ಧ್ವನಿಗಳಾಗಿ, ಸರ್ಕಾರದ ಧ್ವನಿಯಾಗಿ, ಜನರ ಧ್ವನಿಯಾಗಿ ಇವತ್ತು ಪ್ರಾದೇಶಿಕ ಮತ್ತು ಜಿಲ್ಲಾ ಪತ್ರಿಕೆಗಳು ಕೆಲಸ ಮಾಡ್ತಾ ಬಂದಿವೆ. ಮುಂಚೆ ಏನಿತ್ತು, ಪತ್ರಿಕೆ ನಿಯಮಾವಳಿ ಜಾಹೀರಾತು ವಿಭಾಗದಲ್ಲಿ ಒಂದೇ ವರ್ಷಕ್ಕೆ 6ನೇ ಇರ್ತಕ್ಕಂಥ ಪತ್ರಿಕೆಗಳಿಗೆ ಜಾಹೀರಾತು ನೀಡಬೇಕು, ಆಮೇಲೆ ಅದರ ಜಾಹೀರಾತಿನ ಬೆಲೆಯನ್ನ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ಮನವಿಗೆಯನ್ನು ಇವತ್ತು ನಮ್ಮೆಲ್ಲ ಹಿರಿಯರು ಮತ್ತು ನಮ್ಮೆಲ್ಲ ಸೋದರರು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಸರ್ಕಾರ ಕೂಡ ಇದನ್ನ ಪತ್ರಿಕೆಯ ನೋವುಗಳನ್ನ ಕೇಳಿಕೊಂಡು ಅದು ಮುಂಚೆ ಹೇಗಿತ್ತು ಅದೇ ರೀತಿ ಮುಂದುವರಿಸ್ತಾರೆ ಅಂತಕ್ಕಂಥ ಒಂದು ನಂಬಿಕೆಯಿಂದ, ಆಶಾಭಾವನೆಯಿಂದ ನಾವೆಲ್ಲ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಪ್ರವಾಸವನ್ನ ಮಾಡಿ ಮುಖ್ಯಮಂತ್ರಿಗಳ ಕಾರ್ಯಾಲಯಕ್ಕೆ ಭೇಟಿ ನೀಡಿ ನಮ್ಮ ನೋವನ್ನ ಅವರ ಜೊತೆಗೆ ಹಂಚಿಕೊಂಡು ಯಥಾಸ್ಥಿತಿ ಮುಂಚೆ ಏನಿತ್ತು ಅದೇನೇ ಮುಂದುವರಿಸಬೇಕು. ಪತ್ರಿಕೆ ಕೆಲಸದಲ್ಲಿ ಇರ್ತಕ್ಕಂಥ ಜಾಹೀರಾತು ವಿಭಾಗ ಆಗಿರ್ಬೋದು, ಪತ್ರಿಕೆ ವಿಭಾಗ ಆಗಿರ್ಬೋದು, ಜಾಹೀರಾತಿನ ಬೆಲೆಯನ್ನ ಇನ್ನೂ ಕೂಡ ಹೆಚ್ಚಿಗೆ ಮಾಡಬೇಕು. ಪತ್ರಿಕೆಯ ಬೆಲೆ ಕೂಡ GST ಅದು ಇದು ಸೇರ್ಬಿಟ್ಟು ತುಂಬಾ ನಾವು ಪತ್ರಿಕೆ ಖರೀದಿ ಮಾಡ್ಲಿಕ್ಕೆ ತುಂಬಾ ತೊಂದರೆ ಇದೆ. ಬೆಲೆ ಕೂಡ ರೇಟ್ ಜಾಸ್ತಿ ಆಗಿದೆ. ಅದೆಲ್ಲ ನೋಡಿ ಸರ್ಕಾರ ಗಮನಕ್ಕೆ ತಗೊಂಡು ಈ ಜಾಹೀರಾತಿನ ಇದು ಕೂಡ ಬೆಲೆಯನ್ನ ಹೆಚ್ಚಿಗೆ ನೀಡಬೇಕು, ಪತ್ರಿಕೆಗಳಿಗೆ ನೀಡಿ ಅದನ್ನ ಉಳಿಸಬೇಕು ಅಂತಕ್ಕಂಥ ಭಾವನೆ, ಉಳಿಸ್ತಾರೆ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು. ಹೌದು, ಕಲ್ಯಾಣ ಕರ್ನಾಟಕ ನೋಂದಾಯಿತ ದಿನಪತ್ರಿಕೆಗಳ ಸಂಪಾದಕರ ಸಂಘದ ವತಿಯಿಂದ ವಿಜಯನಗರ, ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಸದಸ್ಯರು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು. ಕಲಂ 371J ವ್ಯಾಪ್ತಿಗೆ ಬರುವ ಕಲ್ಯಾಣ ಕರ್ನಾಟಕದ ಪತ್ರಿಕೆಗಳನ್ನು ವಿಶೇಷವಾಗಿ ಪರಿಗಣಿಸಬೇಕು ಹಾಗೂ ಪ್ರಸಾರ ಸಂಖ್ಯೆ ಮತ್ತು ಮೀಡಿಯಾ ಲಿಸ್ಟ್ ಸೇರ್ಪಡೆ ವಿಚಾರದಲ್ಲಿ ರಿಯಾಯಿತಿ ನೀಡಬೇಕು ಎಂದು ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದ್ದಾರೆ. ಮನವಿಯಲ್ಲಿ ಪ್ರಮುಖವಾಗಿ 8 ಬೇಡಿಕೆಗಳನ್ನು ಮಂಡಿಸಲಾಗಿದ್ದು, ಹೊಸ ಪತ್ರಿಕೆಗಳು 1 ವರ್ಷದ ಅವಧಿಯಲ್ಲೇ ಮೀಡಿಯಾ ಲಿಸ್ಟ್ಗೆ ಸೇರುವಂತಾಗಬೇಕು, KKRDB ನಿಧಿಯಿಂದ ವಿಶೇಷ ಜಾಹೀರಾತು ನೀಡಬೇಕು ಮತ್ತು ಮುದ್ರಣ ಯಂತ್ರ ಖರೀದಿಗೆ ಸಬ್ಸಿಡಿ ಒದಗಿಸಬೇಕು ಎಂದು ಸಂಪಾದಕರು ಆಗ್ರಹಿಸಿದ್ದಾರೆ. ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ, ಒಂದು ಹೊಸ ನೀತಿ ಬಗ್ಗೆ. ಅದನ್ನ ನಾವು ಹೋಗಿ ನಾನು ಮುಖ್ಯಮಂತ್ರಿಗಳ ನಾವೆಲ್ಲ ಕರೆದು ಅಧಿಕಾರಿಗಳು ಕರೆದು ಅದು ಯಾವ ರೀತಿ ಸರಿ ಮಾಡಬೇಕು ಅದನ್ನ ಸರಿ ಮಾಡ್ತೀವಿ. ವಿಶ್ವಾಸ ಇದೆ. ನಿಮ್ಗೇನು ಒಂದು ಭಾವನೆ ಇದೆ, ನಿಮ್ಗೇನು ತೊಂದರೆ ಆಗ್ತದೆ ಅಂತ ಕೆಲವು ಮಾಧ್ಯಮದವರು ತಿಳಿಸಿದ್ದಾರೆ. ಅದನ್ನ ಸರಿಪಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಇನ್ನು ಈ ವಿಚಾರವಾಗಿ ಪತ್ರಕರ್ತರ ನಿಯೋಗಕ್ಕೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ಈ ಬಗ್ಗೆ ನಾನು ಮತ್ತು ಮುಖ್ಯಮಂತ್ರಿಗಳು ಚರ್ಚೆ ನಡೆಸುತ್ತೇವೆ. ಅಧಿಕಾರಿಗಳ ಜೊತೆ ಮಾತನಾಡಿ ಯಾವ ರೀತಿ ಸರಿಪಡಿಸಬೇಕು ಎಂಬುದನ್ನು ತೀರ್ಮಾನಿಸಿ ನ್ಯಾಯ ಒದಗಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ದಿನಪತ್ರಿಕೆಗಳ ಸಂಪಾದಕರಾದ ಕೆ ನಿಂಗಜ್ಜ, ಬುಡ್ಡಿ ಬಸವರಾಜ, ಕೆ ಕೊಟ್ರೇಶ್, ಕೆ ಪ್ರಕಾಶ್ ಕಾಕುಬಾಳು, ಭರಮಯ್ಯ, ಬಿ ಖಾಜಾ ಹುಸೇನ್, ಎಲ್ ಮಂಜುನಾಥ, ಎಂ ಶಿವಮೂರ್ತಿ, ಆರ್ ರಾಮಜಿ ನಾಯ್ಕ್ ಸೇರಿದಂತೆ ಹಲವು ಗಣ್ಯ ಪತ್ರಕರ್ತರು ಉಪಸ್ಥಿತರಿದ್ದರು. ವರದಿ ಶಿವರಾಜ್ ಪಾಟೀಲ್, ಹೂವಿನ ಹಡಗಲಿ, ವಾಯ್ಸ್ ಆಫ್ ವಿಜಯನಗರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.